ಎಲ್ಲ ಕತೆ ನೋಡಿದೆನಪ್ಪ. ನೋಡ್ದೆ ನನ್ ಮಗ ಪಕ್ಕ ಫಿಟ್. ಅವ್ರ ಅಭಿಮಾನಿಗಳು ನೋಡಿದೇನು? ಎಂತ ಗಂಡು ನನ್ ಮಗ ಇರ್ಬೇಕು ಅವನು. ಅಲ್ಲಿ ನೋಡಿ ಅವನ್ ಗುಂಡಿ ಅವನೇ ತೊಡ್ಕೊಂಡ್ರೆ ಅವ್ನ್ ತಿಗಾ ಮುಚ್ಕೊಂಡಿದ್ರೆ ಏನೋ ಆಗೋದೇನೋ. ಅಮಾಯಕರನ್ನ ಯಾರನ್ನ 3 ಜನ ಕಳ್ಸವನೆ, ಹೋಗಿ ಸರೆಂಡರ್ ಆಗ್ರಿ ಬೇರೆ ಒಂದ್ ರೀಸನ್ ಹೇಳ್ಬಿಟ್ಟು ಅಂತೇಳಿ. ಹೌದೌದು ಕಳ್ಸೇನೆ. 3rd ಕ್ಲಾಸ್ ನನ್ನ ಮಗ, ಅವ್ನು ಒಡೆಯ ಸ್ಪಾಟ್ ಅಲ್ಲಿ ಅವನು ಇದ್ದಾನೆ, ಅವನು ಒದ್ದವನೆ 100%. ಅವನು ಕೊಲೆ ಮಾಡಿದಾನೆ 100%. ಊನ ಮಾಡಿದಾರೆ ಅಂತ ಇವಾಗೆಲ್ಲ ಇದು. ಬೇರೆ ಹೀರೋಗಳಾದ್ರೆ ಒಡಿಸ್ತಾರೆ, ಈ ನನ್ನ ಮಗ ಅವನೇ ಒದ್ದವನು ಖುದ್ದಾಗಿ. ಅವ್ರ ಸ್ಟೆಪ್ನಿ ಮುಂದೆ ಹೀರೋಯಿಸಂ ತೋರ್ಸವನೆ. ಹಂಗಂತೀಯ? ಇವನೇ ಅಲ್ವೇನೆ ನಿನ್ಗೆ ಮೆಸೇಜ್ ಮಾಡಿದ್ದು, ಇವನೇ ಅಲ್ವೇನೆ ಕಮೆಂಟ್ ಮಾಡಿದ್ ನಿನ್ಗೆ, ನಮ್ಮನ್ನಕ್ಕೆ ತುಳ್ದವ್ನ ಹಾಕಿ ಕುಡಿದ್ರ ತಿಕ್ಲಾಗೆ. ಆಮೇಲೆ ಅವ್ನು ಹೋದ್ಮೇಲೆ ಈ ನನ್ನ ಮಕ್ಳು ಎಲ್ಗ ಹೊಡೆದ್ಬಿಟ್ಟವ್ರೆ, ಒಂಚೂರು ಮುಂದ್ಕೊಂಡ್ ಹೋಗ ಒಂದೊಂದ್ 10 ನಿಮಿಷ 15 ನಿಮಿಷ ಆಗಿರ್ತಾವ್ ಹೋಗಿ. ಆಮೇಲೆ ಪ್ರಾಣನೇ ಹೋಗಿರ್ತೀವಿ ಹೊಡೆದ್ಮೇಲೆ. ಹೆಂಗ್ ಹೇಳ್ತೀಯ ನೀನು? ಅವನು ಹೊಡೆದ್ಬಿಟ್ಟೆ ಹೊಡೆದ್ಬಿಟ್ಟು ಹೊಂಟ್ಬಿಟ್ಟವನು ಇವನು. ಅಲ್ಲ ಅವನು ಸತ್ ಮೇಲೆ ಹೋಗಿರ್ಬೋದೇನೋ. ಅಲ್ಲ ಆತರ ಎಲ್ಲ ಚೆನ್ನಾಗಿ ಏನ್ ಬಾಯ್ಬಿಟ್ರೆ ಎಲ್ರು ಅದೇ ತರ ಹೇಳಿಕೆ ಕೊಟ್ಟವ್ರಂತೆ. ಏನಂತ? ಬಾಸ್ ಚೆನ್ನಾಗ್ ಹೊಡೆದ್ರು, ಪವಿತ್ರನು ಹೊಡೆದ್ಲಂತೆ ಅವಳು. ಚೆನ್ನಾಗ್ ಹೊಡೆದ್ಮೇಲೆ ಇಬ್ರು ಒಳ್ಳೆ ಸಿನಿಮಾ ಸ್ಟೋರಿ ಮಾಡ್ಬೋದಲ್ಲ ಇದನ್ನ. ಹ್ಞೂನ್ರಿ, ಒಳ್ಳೆ ಸ್ಟೋರಿ ಮಾಡ್ಬೋದು. ಸ್ಟೋರಿ ಮಾಡ್ಬಿಟ್ಟು ನೀನ್ ಸಿನಿಮಾ ಹಾಕಿದ್ರೆ ದರ್ಶನ್ ದಗಲ್ಬಾಜಿ ಗ್ಯಾಂಗ್ ಅಂತ. ಹೌದೌದು, ಒಳ್ಳೆ ಸಿನಿಮಾ ಆಗ್ತದಲ್ಲಿ. ಸಿನಿಮಾದಲ್ಲಿ ಏನ್ ನಡೆಯುತ್ತೆ ಹಂಗೆ. ನೀವು ಟೈಟ್ಲ್ ಒಳ್ಳೆ ಚೆನ್ನಾಗ್ ಕೊಡ್ತೀರಿ ಹೇಳ್ರಿ ನೀವು. ಅಲ್ಲ, ಅವ್ರ ಅಪ್ಪನು ಸಿನಿಮಾದಾಗ ವಿಲನ್ ಮಾಡೋನು, ಇವ್ರು ರಿಯಲ್ ಜೀವನದಾಗ ವಿಲನ್ ಇವನು. ಅವ್ರ ಅಪ್ಪನಿಗೆ ಯೋಗ್ಯತೆ ಇಲ್ಲ ಬಿಡ ಇವನ್ಕ. ದೊಡ್ಡ ಮನುಷ್ಯ, ಒಂದು ಇದ್ರಾಗಿದ್ದ, ಏನು ನಿಯತ್ತಾಗಿ ಒಂದು ತೂಕವಾಗಿದ್ದಂತ ಮನುಷ್ಯ, ತೂಕದೀಪ್ ಶ್ರೀನಿವಾಸ್. ಇವನು ಏನ್ ಅನ್ಬೇಕು ಇವನ್ನ? ಪದಗಳೇ ಇಲ್ಲ ಇವನಿಗೆ. ಅಪ್ಪ ಅವ್ರ ಅಭಿಮಾನಿಗಳು ಆಗ್ತಿದ್ದಾರೆ, ನಮ್ ಬಾಸ್ ಏನು ಸುಮ್ನೆ ಹೊಡೆದಿರಲ್ಲ, ಕಾರಣ ಇಲ್ದೆ ಹೊಡೆದಿರಲ್ಲ, ಏನೋ ಹಾಕಿದಾರಪ್ಪ. ಕಾರಣ ಇಲ್ದೆ ಯಾರನ್ನು ಹೊಡೆಯಲ್ಲ, ಅವ್ನು ತಪ್ಪು ಮಾಡಿದ್ದೇನೆ, ಅದಕ್ಕೆ ಶಿಕ್ಷೆ ಕೊಟ್ಟಿದ್ದೇನೆ ಅಂತ. ಆ ಕ್ರೇಜ್ ಇಲ್ಲ, ಮುಂಚೆ ಹಂಗಿತ್ತು ಗೊತ್ತಾ ಕ್ರೇಜ್. ಅವ್ನ ಅರೆಸ್ಟ್ ಆದಾಗ ಎಷ್ಟು ಜನ ಮನೆ ಗೊತ್ತಾ? 1000 ಜನ ತುಂಬಿದ್ರು ಅವ್ನು ಅರೆಸ್ಟ್ ಮಾಡಿದಾಗ ಲಾಸ್ಟ್ ಟೈಮ್. ಅದ್ ಯಾವ್ದಕ್ಕೆ ಇದ್ರ ಮೇಲೆ ಓವರ್ ಟೈಮ್ ಪಬ್ಬಲ್ ಇದ್ದಾನೆ ಅಂತ ಹೇಳಿ. ಈ ಸರಿ ಕೊಲೆ ಮಾಡೋಣ ಅಂದ್ರೆ ಗತಿಲ್ಲ, ಯಾರೋ ಏನೋ ಒಂದ್ 50 ಜನ 100 ಜನ ಅವ್ರೆ ಅಷ್ಟೇ ಅಲ್ಲಿ. ಯಾರು ಬರ್ತಾರೆ ಇವ್ನ ದಿನಕ್ಕೂ 3 ದಿನಕ್ಕೊಂದ್ ಕತೆಗಳು ಮಾಡ್ಕೊಂಡ್ ಕೂತ್ಕೊಂಡ್ರೆ. ಇವ್ರಿಗೇನ್ ಬೇರೆ ಕೆಲ್ಸ ಇರ್ಲಿಲ್ಲ ಅಭಿಮಾನಿಗಳಕ. ಯಾವಾಗ ಹಿಂದೆ ಅಲ್ಕೊಂಡಿರಕ್ಕ ಏನೋ ಸಿನಿಮಾ ಮಾಡ್ತಾನೆ, ನೋಡ್ತಾರೆ, ಓ ನಮ್ಮದು ಸ್ಟಾರ್ ಆಗಿ ಈಗ ಅಂತಾರೆ. ಅವರು ಜನರಾಗ ಹೋಗ್ತಾರೆ. ಬತ್ತ ಅವರು ಮೆಚ್ಯೂರ್ಡ್ ಆಗ್ತಾರೆ ಹುಡುಗರು. ಈಗ 20 ವರ್ಷ ಹಿಂದೆ ಇದ್ದ ಅಭಿಮಾನಿಗಳು, ಈಗ ಇರೋ ಅಭಿಮಾನಿಗಳು ಚೇಂಜ್ ಆಗಿರುತ್ತೆ. ಅವ್ರ ಫ್ಯಾಮಿಲಿ ಆಗಿರ್ತವೆ, ಮಕ್ಳಾಗಿರ್ತವೆ, ಅವ್ರ ಸಂಸಾರ ಕಷ್ಟಗಳಿರ್ತವೆ. ಇವನ್ ಹಿಂದೆ ಅಲ್ಕೊಂಡ್ ಕೂತ್ಕೊಂತಾರ. ಮೀಡಿಯಾ ಮೇಲೆ ಡಿಪೆಂಡ್, ಪೊಲೀಸರ ಮೇಲೆ ಡಿಪೆಂಡ್. ಪೊಲೀಸ್ ಅವ್ರಪ್ಪ ಮೇನ್ ಈಗ. ಅಲ್ಗ ಅವ್ನು ಅಜಿತ್ ಹನುಮಕ್ ನಾವ್ ರಾತ್ರಿ ಚಾನಲ್ ಆಗಿ ಹೇಳ್ತಾ ಇದ್ದ, ಯಾರೋ ಒಬ್ಬನ್ ಪೊಲೀಸ್ ಇದ್ದಾನೆ, ಅವನೇನೇನೋ ಮಾಡ್ತಾ ಇದ್ದಾನೆ, ಕರೆಕ್ಟ್ ಆಗಿ ಸಿಕ್ಲಿ ನಾನು ಹೇಳ್ತೀನಿ ಅಂತ. ಹೌದಾ? ಅಂದ್ರೆ ಇವನ್ ದರ್ಶನ್ ಕಡೆ ಸ್ವಲ್ಪ ಟ್ವಿಸ್ಟ್ ಮಾಡೋದಕ್ಕೇನೋ ನೋಡ್ತಾವನಂತೆ ಅವನು. ಅದಕ್ಕೆ ಅವನು ಚಾನಲ್ ಆಗಿ ರಾತ್ರಿ ಉಗಿತಾ ಇದ್ದ ಸಖತ ಮಾತಾಡ ಸೊರೆ ಉಗಿತಾನ ಅವನು. ಪಕ್ಕ ಸಾಕ್ಷ್ಯ ಸಿಕ್ಕದ್ಮೇಲೆ ಮಾತಾಡ್ತೀನಿ ಅಂತ ಇದ್ದ. ಮೇನ್ ಪೊಲೀಸರು ಕರೆಕ್ಟ್ ಆಗಿ ಕೇಸ್ ಬಿಟ್ಟು, ಇವಾಗ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಸಿಕ್ಕಿದೆ ಇವರಿಗೆ. ನಡ್ರೆ ಇವ್ರು ತುಂಬಾ ಪ್ರೆಸರ್ ಬಂದಿದೆ ಪೊಲೀಸರಿಗೂ ಕೂಡ. ಒಂಥರ ಇವ್ರನ್ನ ಮೆಚ್ಚೆ ವ್ಯಕ್ತಪಡಿಸ್ಬೇಕು ಸದ್ಯಕ್ಕೆ ನಡ್ರೆ. ಈಗ ಸದ್ಯಕ್ಕೆ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು ನಾವು. ಯಾಕೆ ಅಂದ್ರೆ ಇಷ್ಟೊಂದು ಪ್ರೆಸರ್ ಬಂದಿದೆ ಅವ್ನಿಗೆ. ಅವ್ನು ಏನಂತ ಮಾಡುತ್ತೆ, ಅವ್ನ ಇಟ್ಕೊಳ್ಳೇಬೇಡಿ, ಸುಮ್ನೆ ಸಾಕ್ಷಿ ಅಂತ ಪರಿಗಣಿಸಿ ಅವನ್ನ, ಹೊರಗಡೆ ಬಿಟ್ಬಿಡಿ ಅವನ್ನ ಅಂತೇಳಿ ಪ್ರೆಸರ್ ಬಂದಿದೆ. ಹೌದಾ? ಅವ್ರ ಮುಖಾಂತರ ಅಲ್ಲಿ ಹಾಕ್ತಾರೆ. ಮೇನ್ ಏನಂದ್ರೆ ಪೊಲೀಸಪ್ಪ, ಪೊಲೀಸರಿಗೆ ಟೆಕ್ನಿಕಲ್ ಎವಿಡೆನ್ಸ್ ಹಿಂಗ್ ಸಾಬೀತ್ ಮಾಡ್ತಾರೆ, ಅದ್ರ ಮೇಲೆ ಇಡೀ ಕೇಸ್ ಇರೋದು. ಅಲ್ಲ, ಈ ತೋರಿಸ್ತಿರೋದೆಲ್ಲ ಸಿಕ್ಕೈತಲ್ಲ ಆಧಾರಗಳು. ಅದೇ ಜಾಗದಲ್ಲಿ ಇದ್ದಂತೆ ಇವನು ಉಲ್ಟಾ ಸೀದಾ ಮಾತಾಡ್ತಾವನೆ. ಫಸ್ಟ್ ಇವನು ಅಂಗ್ಲಾಚಿ ಬೇಡ್ಕಂಡಂತೆ, ಈ ಕೇಸ್ಗೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ, ದಯವಿಟ್ಟು ನನ್ನ ಸಿಗಿಸ್ಬೇಡಿ, ನನ್ನ ಬಿಟ್ಬಿಡಿ ಅಂತ ಬೇಡ್ಕಂಡಂತೆ. ಆಮೇಲೆ ಲಾಯರ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಂತೆ ಕೈ ಮುಗಿದು, ದಯವಿಟ್ಟು ನನ್ನ ಇದರಿಂದ ಆಚೆ ತಗೊಂಡ್ಬಂದಿದೀನಿ, ನನಗಿದ್ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ. ಮತ್ತೆ ಹೆಂಗ್ ಸತ್ಬಿಟ್ನ ಅವನು? ಆಮೇಲೆ ಪೊಲೀಸರು ಪರ್ಫೆಕ್ಟ್ ಆಗಿ ಕ್ವಶನ್ ಮಾಡಿದ್ದಾರೆ. ಸರಿ, ನಿಮ್ದು ಲೊಕೇಶನ್ ಅಲ್ಲಿತ್ತಲ್ಲ, ಹೆಂಗೆ ಇದು ಅಂತ ಹೇಳ್ದೇನೆ. ಆಮೇಲೆ ಮತ್ತೆ ಉಲ್ಟಾ, ಹೋಗಿದ್ದೆ ನಾನು ಗೇಟ್ ಹತ್ರ ಹೋಗಿದ್ದೆ, ನಾನು ಒಳಗಡೆ ಹೋಗಿಲ್ಲ, ಸ್ವಲ್ಪ ಎದುರ್ಸೋಣ ಅಂತ ಹೋಗಿ ಎದುರಿಸ್ಬಿಟ್ಟು ಹಂಗೆ ಬಂದ್ಬಿಟ್ಟೆ ನಾನು. ವಿಡಿಯೋದಲ್ಲಿ ಜೀಪ್ ಹೋಗಿರೋದಿಲ್ಲ, ಅದೇ ಒಂದು
ಐತೆ. ಮತ್ತೆ ನಾನು ಹೋಗಿದ್ದೆ ಅಂತ ಹೇಳ್ತಾವನೆ. ಆಮೇಲೆ ತಿರ್ಗ ಉಲ್ಟಾ ನಾನು ಹೋಗಿದ್ದೆ, ಬಟ್ ನಾನು ಅವ್ನು ಎದುರ್ಸನಂತ ಹೋದೆ, ನಾನು ಏನ್ ಕೈ ಮಾಡಿಲ್ಲ. ತಿರ್ಗಾ ಆಮೇಲೆ ಇನ್ನೊಂದ್ ಕ್ವಶನ್ ಕೇಳವ್ರೆ, 1.5 ಅವರ್ ನೀ ಶಟಕ್ ಇಟ್ಟಿದ್ದೆ ಗಾಡಿಗೆ ಅಂತ. ಆವಾಗ ತಿರ್ಗಾ ಮುಚ್ಕೊಂಡ್ಬಿಟ್ಟವನೆ, ಉಸಿರು ಬಿಟ್ಟಿಲ್ಲ. ನೀನ್ ಸರಿ ಹೋಗಿದ್ದೆ ಸರಿ ಆಯ್ತು, ನೀನ್ ಲೊಕೇಶನ್ ಜೀಪು ಎಲ್ಲ 1.5 ಅವರ್ ಅಲ್ಲೇ ಇದೆಯಲ್ಲ, ಮತ್ ನೀನ್ ಗಂಟಾಗ್ತಿದ್ದೆ ಅಲ್ಲಿ ನಿಂತ್ಕೊಂಡು ಅಂತ ಕೇಳವ್ರೆ. ಆವಾಗ ಅಮ್ಕಣ ಇವನು. ಇದು ಮ್ಯಾಟ್ರು. ಇವ್ನ ಅದೇದನೆ ಪಕ್ಕ ಇವನೇ, ಅದು ಸೂತ್ರಧಾರಿ ಪಾತ್ರಧಾರಿ ಎರಡು ಇವನೇ. ಪಾಪ ಪವಿತ್ರ ಗೌಡನು ಇದಕ್ಕೆ ಹೋಗ್ಬಿಟ್ಲಲ್ಲ ಅವಳು. ನೋಡಿ ಇವನ್ ಸಹವಾಸ ಮಾಡಿ ಅವಳು ಸಿಗಾಕಂಡ್ಲು. ಅವನ್ ಸಹವಾಸ ಇವನ್ ಮಾಡಿ ಸಿಗಾಕಂಡ್ಲು, ಇವನ್ ಸಹವಾಸ ಅವಳು ಮಾಡಿ ಸಿಗಾಕಂಡ್ಲು. ಮೊನ್ನೆ ಇವ್ನು ಎಂತ ನನ್ನ ಮಗ ಇವನು, ಮೊನ್ನೆ ಅವಳು ಗಲಾಟೆ ಆದಾಗ ಹೆಂಡತಿ ಜೊತೆ ಸ್ವಲ್ಪ ದಿನ ಓಡಾಡ್ದ. ಏನು ಪವಿತ್ರ ಗೌಡನ್ ಬಿಟ್ಬಿಟ್ಟಿದೀನಿ ಎಲ್ಲ ನನ್ ನಂಬಲಿ ಅಂತ. ನೋಡ ಒಂದ್ ಕಮೆಂಟ್ ಹಾಕಿದ್ಕ ನನ್ನ ಮಗನ್ ಹೋಗಿ ಕರ್ಸ್ಬಿಟ್ಟೆ ಹೊಡ್ದಾನೆ. ಎಷ್ಟು ರೋಷ ಇರ್ಬೇಕು ಅವನ ಮೇಲೆ ಇವಳಿಗೆ. ಯಾರ ಮೇಲೆ? ಅವ್ನು ಹೇಳಿರೋ ಕಮೆಂಟ್ ಮಾಡಿರೋ ಮೇಲೆ, ಆ ಪವಿತ್ರ ಗೌಡ ಮೇಲೆ ಎಷ್ಟು ಪ್ರೀತಿ ಇರ್ಬೇಕು ಇವನಿಗೆ, ಅವನ ಮೇಲೆ ಎಷ್ಟು ವರ್ಷ ಇರ್ಬೇಕು. ಅವನು ಅದು ಏನಾಗಿಂತ ಹಾಕಿರೋದು ಪರ್ಸನಲ್ ಏನ್ ಹಾಕಿಲ್ಲ. ಪವಿತ್ರ ಗೌಡಗೆ ಬ್ಯಾಡ್ ಕಮೆಂಟ್ ಅಂದ್ರೆ ಏನ್ ಹಾಕಿರೋದಂದ್ರೆ, ನಮ್ಮ ಬಾಸ್ನ ಬಿಟ್ಬಿಡಿ, ನಮ್ಮ ಅತ್ತಿಗೆ ನಮ್ಮ ಅಣ್ಣ ಚೆನ್ನಾಗಿರ್ಲಿ, ನೀನ್ ಎಲ್ಲಿಂದ ಬಂದಿರೋ ಬೇರೆ ವರ್ಷ ಮುಂಡೆ, ನಿನ್ಗೆ ಎಷ್ಟ್ ಜನ ಬೇಕೆ ನಿನ್ಗೆ. ನಾನು ಯಾವ್ದು ನೋಡಿಲ್ಲ ಅಲ್ಲ ಇದನ್ನ. ಎಲ್ಲ ಇದನ್ನ ನೋಡ್ಕೊಂಡು ಯೂಟ್ಯೂಬ್ ತಗಡ್ರಿ ನೀನು ನಮ್ ಬಾಸ್ನ ಬಿಟ್ಬಿಡಿ, ನಮ್ ಬಾಸ್ ಜೀವನದಲ್ಲಿ ಯಾಕೆ ಆಟ ಆಡ್ತಿದ್ದೀರಾ, ನಿನ್ಗಿಂತ ಎಷ್ಟ್ ಜನನೋ ಹಂಗ್ ಕೆಟ್ಟ ಹಾಕ್ಬಿಟ್ಟ ಅವನು. ಅದು ಅವಳಿಗೆ ತಡ್ಕಣಕ್ ಆಗಿಲ್ಲ. ಅವನೇನು ಪಾಪ ವಿಜಯಲಕ್ಷ್ಮಿಗೆ ಸಪೋರ್ಟ್ ಮಾಡಿದಾಗ ದರ್ಶನ್ ಸಪೋರ್ಟ್ ಮಾಡಿದಾನ ಅವನು. ದರ್ಶನ್ ಅಂತೇಳಿ ಇವನ್ ನನ್ನ ಮಗನ್ಗೆ ಅದು ಇದರೇ ಬೇಡ, ಅಟ್ಲೀಸ್ಟ್ ನನ್ನಿಂದ ಪರವಾಗಿ ಇದ್ ಮಾಡ್ತಾನ ಅವನು. ಪಾಪ ಅವ್ನಿಗೆ ಏನ್ ಬೇಕಾಗಿತ್ತದು ಅಂತ ಅನ್ನೋದು ಬೇಡ. ಅದು ಒಂಥರ ಕ್ರೇಜ್, ಮೋಜು. ಆಮೇಲೆ ತಿರ್ಗಿ ಅವ್ನು ಒದಿರುವಾಗ್ಲೂ ಬೇಡ್ಕೊಂತಾನಂತೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಸರ್, ಬಿಟ್ಬಿಡಿ ಸರ್, ದಯವಿಟ್ಟು ತಪ್ಪಾಗಿದೆ, ನಾನ್ ನಿಮ್ಮ ದೊಡ್ಡ ಅಭಿಮಾನಿ ಸರ್ ಅಂತೇಳಿ. ತಕೊಂಡ್ಬಿಟ್ಟಿರ್ತಾರೆ ನನ್ ಮಕ್ಳೆಲ್ಲ. ಫುಲ್ಲು ಟೈಟ್ ಆಗಿರ್ತಾರೆ, ಏನ್ ಮಾಡ್ತಿದೀವಿ ಅಂತ ಗೊತ್ತಿರಲ್ಲ. ಅಲ್ಲ ಏನ್ ಮಾಡ್ಬೇಕಂತ ಅವ್ನ್ ಬೇಡ್ಕೊಂಡ್ರು ಬಿಟ್ಟಿಲ್ಲ ಅಂದ್ರೆ ನನ್ ಮಗ ಇವ್ನು ಆಸ್ತಿ ಹೊಡೆದಿದ್ನೋ, ಅವ್ನ ಏನಾರ ಹೋಗಿದ್ನೋ, ಏನ್ ಮಾಡಿದ್ದ ಅವನು. ಏನು ಹೋಗಪ್ಪ, ಯಾವೇ ರಾಧ ಅಂತ ಅಲ್ಲ, ಏನ್ ಇವ್ರಿಗೇನ್ ಬಂದಿರೋದು ಇವ್ರ. ಸರಿನಪ್ಪ, ಏನೋ ಮಾಡ್ತಾವ್ರೆ. ಇದ್ರಾಗ ಏನೇನ್ ಮಾಡ್ತಾರೋ ಏನೇನ್ ಆಗ್ತಾವೋ. ಇವತ್ತು ಅದೇ, ನಾಳೆನೂ ಅದೇ ಎಪಿಸೋಡ್ಗಳು ಬರ್ತಾನೆ ಇರ್ತವೆ.